ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು. ಆ್ಯಂಡ್ ಇವತ್ತು ಆಲ್ರೆಡಿ ಡೇ ಎಷ್ಟಾಗಿದೆ ನನಗೂ ಗೊತ್ತಿಲ್ಲ. 30 ಡೇಸ್ ಆದಮೇಲೆ ಒಂದು ಸಲ ಹೇಳ್ತೀನಿ. ಸೊ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಹೇಗಿದ್ದೀರ ಎಲ್ಲರೂ? ನಾನಂತೂ ಎಲ್ಲ ಮುಗಿಸಿ ರೊಟೀನ್ಸ್ ಆ್ಯಂಡ್ ಏನು ತಿಂಡಿ ಆ್ಯಂಡ್ ಎಲ್ಲನೂ ಮುಗಿಸಿ ಇವಾಗ ಲೈಬ್ರರಿಗೆ ಹೊರಡ್ತಾ ಇದ್ದೀನಿ. ಇವತ್ತು ಬೇರೆ ಪ್ರೋಗ್ರಾಮ್ ಏನಿಲ್ಲ, ಅಲ್ಲಿ ಇಲ್ಲಿ ಹೋಗೋದು. ಸಾಯಂಕಾಲ ಏನು ಪ್ರೋಗ್ರಾಮ್ ಬರೋದು ಏನದು ಗೊತ್ತಿಲ್ಲ. ಯಾಕಂದರೆ ಇವ್ರು ನನ್ನ ಫ್ರೆಂಡ್ಸು ಯಾವಾಗಾದರೂ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಹೇಳ್ತಾರೆ. ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಡನ್ನಾಗಿ ಫೋನ್ ಮಾಡಿ ಹೇಳ್ತಾರೆ. ಅವಾಗ ಪ್ಲಾನ್ಸ್ ಲೈಬ್ರರಿ ಟೈಮ್ಸಲ್ಲಿ, ಸ್ಟಡಿ ಟೈಮಲ್ಲಿ ನಾನೆಲ್ಲೂ ಹೋಗೋಕ್ಕಾಗಲ್ಲ. ಸೊ ಅದು ಬಿಟ್ಟು ಈವ್ನಿಂಗ್ ಆ ಥರ ಏನಾದರೂ ಇದ್ದರೆ ಪ್ರೋಗ್ರಾಮ್ ಇರುತ್ತೆ. ಆ್ಯಂಡ್ ಏನಪ್ಪ ಅಂದರೆ ಸೊ ಇವಾಗ ಹೊರಡಬೇಕು. ಏನಿಲ್ಲ, ತಿಂಡಿ ಇವತ್ತು ತೊಗೊತಾ ಇಲ್ಲ. ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ, ತಿಂದೆ ಅಷ್ಟೇ. ಮಧ್ಯಾಹ್ನ ಅಲ್ಲಿ ಎಲ್ಲಾದರೂ ಹೋಟ್ಲಲ್ಲಿ ತಿನ್ನಬೇಕು. ಸೊ ಗೈಸ್, ಸೊ ಹೊರಡ್ತಾ ಮಾತಾಡೋಣ ಬನ್ನಿ. ಇವಾಗ ನಾನು ಬೈಕ್ನ ತಗೊಂಡು ಹೋಗ್ತಾ ಇದ್ದೀನಿ ಲೈಬ್ರರಿಗೆ. ನನ್ನ ಹೆಂಗಾಗ್ಬಿಟ್ಟೈತೆ ಅಂದರೆ, ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಏನೋ ಸಿಗ್ತೀನಿ ಅಂತ ಹೇಳಿದ. ಅವನ ಹತ್ರ ಏನೋ ಒಂದು ನಂದು ಸರಿ ಅಣ್ಣ, ಒಂದು ವಸ್ತು ಇತ್ತು ಅವನ ಹತ್ರ, ಸಿಗ್ತೀನಿ ಅಂತ ಹೇಳ್ಬಿಟ್ಟು 1/2 ಅವರ್ ಕಾಯಿಸಿ ಇವಾಗ ನೋಡಿದ್ರೆ ಫೋನ್ ಮಾಡಿಬಿಟ್ಟು ಸಾಯಂಕಾಲ ಸಿಗ್ತೀನಿ ಮಚ್ಚ, ನಂದು ಗಾಡೀಲಿ ಪೆಟ್ರೋಲು ಖಾಲಿ, ಇಲ್ಲೇ ನಿಂತೋಗ್ಬಿಟ್ಟೈತೆ, ಇಲ್ಲ ನೀನೇ ಬಾ ಅಂತ. ಗೈಸ್, ಇಲ್ಲಿಂದ 6 ಕಿಲೋಮೀಟ್ರ್ ಐತೆ. ಏನು ಮಾಡೋದು ಹೇಳಿ? ಫ್ರೆಂಡು ಏನು ಮಾತಾಡೋಕ್ಕಾಗಲ್ಲ. ಅಯ್ಯೋ ದೇವ, ಆಯ್ತು ಕಣಪ್ಪ, ಸಾಯಂಕಾಲಕ್ಕೆ ಸಿಗೋ ಮಗು ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀನಿ. ಅಯ್ಯೋ, ನನಗೆ ಒಂಥರ ಹೆಂಗಾಗ್ಬಿಟ್ಟೈತೆ ಅಂದರೆ, ಲೈಫಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಣ್ಣ ನೋಡ್ಕೊಂಡು ಇಳಿರೋಣ, ಏನು ಮಾಡೋಕ್ಕಾಗೋಲ್ಲ ಗೈಸ್. ಬಂದಿದ್ದು ತಗೊಬೇಕು, ಓದ್ತಾ ಇರ್ಬೇಕು, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ. ಹಿಂದೆ ಏನಾಗೋಯ್ತು ಅದು ನೆನಪಿಲ್ಲ, ಮುಂದೆ ಏನಾಯ್ತದ ಗೊತ್ತಿಲ್ಲ. ಸದ್ಯಕ್ಕಿರೋದನ್ನ ಏನು ನಡೀತಾ ಇದೆ ನಮ್ಮ ಲೈಫಲ್ಲಿ ಅದಷ್ಟೇ ನಮಗೆ ಗೊತ್ತಿರೋದು. ನಾಳೆ ನಾನು ದುಬೈಗೆ ಹೋಗ್ಬೇಕು ಅಂದ್ಕೊಳ್ತೀನಿ, ಹೋಗೋಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೇನೆ ಜಾಸ್ತಿ ಏನು ಅನ್ಕೊಳಕ್ಕೆ ಹೋಗ್ಬಾರ್ದು. ನನ್ನ ಕಣ್ಣಂಗೆಲ್ಲ ಆಗಲ್ಲ ಜೀವನದಲ್ಲಿ. ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು. ಏನು ಗೊತ್ತಾ, ನಾನು ಸ್ಟಾರ್ಟಿಂಗಲ್ಲಿ CA ತೊಗೊಂಡಾಗ ಫಸ್ಟ್ ಅಟೆಂಪ್ಟಲ್ಲಿ ತೊಗೊಳೋಕ್ಕಿಂತ ಮುಂಚೆ ಏನಿಸ್ತಿದಂದರೆ, ಬಿಡ್ದರು ಮಜ್ಜೆ ಆಗಿದ್ದಾಗಲಿ ಬರೆದಾಕ್ಬಿಡೋಣ, ಒಂದೇ ಅಟೆಂಪ್ಟಲ್ಲಿ ಪಾಸ್ ಮಾಡಿಬಿಡೋಣ ಜೋಶಲ್ಲಿ. ನಮ್ಮ ಸರ್ ಅದನ್ನೇ ಹೇಳೋರು, ಏನೋ ಒಂದು ಅಟೆಂಪ್ಟು ಬರ್ದಾದ್ಮೇಲೆ ಅದನ್ನ ಹೇಳೋ, ಏನೋ ನಿನಗೆ ಈ ಫಸ್ಟ್ ಅಟೆಂಪ್ಟಲ್ಲಿ ಇದ್ದಿದ್ದು ಜೋಶ್ ಇವಾಗ ಇಲ್ವಲ್ಲ ಅಂತ. ಫಸ್ಟ್ ಅಟೆಂಪ್ಟ್ ಒಂದು ಅಟೆಂಪ್ಟಿಗೆ ಬರ್ದಾಕ್ಬಿಡೋಣ ಅಂತಿದ್ದು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಯಾವುದಾದ್ರೂ ಎಕ್ಸಾಮಲ್ಲಿ ಫೇಲ್ ಆಗಿದ್ದೀನಿ ಅಂದರೆ ಏನಲ್ಲಿ ಫಸ್ಟ್ ಅಟೆಂಪ್ಟ್. ಕಣ್ಣು ಮಿಲಿ ಅಂತ ಬಿಡಂಗೋಗ್ಬಿಡ್ತೀವಿ ರಿಸಲ್ಟ್ ಬಂದಾಗ ಏನು ನಮ್ಗೆ ಗೊತ್ತಿತ್ತು ಆಲ್ರೆಡಿ ಫೇಲ್ ಆಗುತ್ತೆ ಅಂತ. ಯಾಕಂದರೆ ಎಕ್ಸಾಮ್ ಬರೆದು ಬಂದಲ್ಲ, ಆ್ಯಂಡ್ ಸೀನಿಯರ್ಸ್ ಎಲ್ಲ ಹೇಳಿದ್ದರಿಂದ ಅವ್ರು ಹೇಳಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರ ಬರೆದ್ರೆ ಮಾತ್ರ ಅವರು ನಮಗೆ ಮಾರ್ಕ್ಸ್ ಕೊಡ್ತಾರೆ ಅಂತ. ಬಟ್ ಈ ಲೆವೆಲಿಗೆ ಕರೆಕ್ಷನ್ಸ್ ಮಾಡ್ತಾರೆ, ಈ ಲೆವೆಲ್ಗೆ ನಮ್ಗೆ ಮಾರ್ಕ್ಸ್ ಕೊಡ್ತಾರೆ ಅಂತ ನಿಜವಾಗ್ಲೂ ಲಿಟ್ರಲಿ ಅಂದ್ಕೊಂಡಿರಲಿಲ್ಲ ನಾವು. ಅಪ್ಪ, ಯಾರ್ಯಾರಿಗೆ ತಗೋಬೇಕು ಅಂದ್ಕೊಂತ ಇದ್ದೀರಾ ಒಂದ್ಸಲ ಯೋಚನೆ ಮಾಡಿ ಲೈಫಲ್ಲಿ. ಬೇರೆ ಆಪ್ಷನ್ಸ್ ತುಂಬ ಇರುತ್ತೆ. ಇಲ್ಲೇ ಲೈಫು ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಬಟ್ ಇವಾಗಿರೋ ಅಂಥ ಒಂದು ಆಪರ್ಚುನಿಟಿ ಚೆನ್ನಾಗಿದೆ. ಫಸ್ಟ್ ಎಕ್ಸಾಮ್ಸ್ ಬರೀಬೇಕು, ಆಮೇಲೆ ಆರ್ಟಿಕಲ್ಶಿಪ್ ಮಾಡಬೇಕು. ಫಸ್ಟು ಫೋಕಸ್ ಅಂತ ಎಕ್ಸಾಮ್ಸ್ ಮುಗಿಸಿ ಆಮೇಲೆ ಆರ್ಟಿಕಲ್ಶಿಪ್ ತೊಗೋಬೋದು. ನಮ್ಮದು 2 ಕೇರ್ ಮಾಡಬೇಕಾಗಿದ್ದು, ಅದರಿಂದ ನಮಗೆ ತುಂಬ ರಿಸ್ಕ್ ಆಯಿತು. ಇದನ್ನು ಮ್ಯಾನೇಜ್ ಮಾಡ್ಕೊಳಕ್ಕಾಗಲಿಲ್ಲ. 2 ಮಂತ್ಸಲ್ಲೆಲ್ಲ ತೊಗೊಂಡೇನು ದಬಾಕೋಕ್ಕಾಗಲ್ಲ ಎಕ್ಸಾಮ್ಸ್ನೆಲ್ಲ. ಸೊ ಥಿಂಕ್ ಮಾಡಿ, ಒಂದ್ಸಲಿ ಯೋಚನೆ ಮಾಡಿ. ನೀವು
ಸೆಕೆಂಡ್ ಪಿ ಯು ಸಿಲಿ ಡಿಗ್ರಿನಲ್ಲಿ ಫ್ರಂಟ್ರೇ ಆಗಿರ್ಬೋದು, ಟಾಪರೇ ಆಗಿರ್ಬೋದು, ಅದೆಲ್ಲ ಮ್ಯಾಟ್ರೇ ಆಗಲ್ಲ ಇಲ್ಲಿ. ಏನಲ್ಲಿ ಫ್ರಂಟ್ರ್ ಆಗಿರೋರು, ಫೇಲ್ ಆಗಿರೋರು ಇದ್ದಾರೆ. 50 ಮಾರ್ಕ್ಸ್ ತೊಗೊಂಡು 50% ತೊಗೊಂಡು ಡಿಗ್ರಿ SSLC ಏನು ಪಿ ಯು ಸಿನೆಲ್ಲ ಪಾಸ್ ಆಗಿರೋರು ಇಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿರೋರು ಇದ್ದಾರೆ. ಆ ಥರ ಮ್ಯಾಟ್ರ್ ವರ್ಕ್ ಆಗೋದು. ಮೇಯ್ನ್ ನಾಲೆಡ್ಜ್, ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡೇ ಬರೀಬೇಕಾಗಿರುತ್ತೆ ಎಕ್ಸಾಮ್ಸ್ನ. ಪುಸ್ತಕದಲ್ಲಿರೋ ಬದನೆಕಾಯಿ ಸಾಂಬಾರಿಗೆ ಬರಲ್ಲ ಅನ್ನಂಗೆ ಇಲ್ಲೂ ಅಷ್ಟೇ. ಓದಿರೋದ್ರಿಂದ ಬರೀ ಏನೂ ಸಿಗೋದಿಲ್ಲ. ಪ್ರಾಕ್ಟಿಕಲಲ್ಲೆಲ್ಲ ಸಾಲ್ವ್ ಮಾಡಬೇಕು, ಮಾರ್ಕ್ಸ್ ಟೆಸ್ಟ್ ತೊಗೋಬೇಕು, RTP MTP ಸಾಲ್ವ್ ಮಾಡಬೇಕು. ಎಲ್ಲನೂ ಮಾಡಿದ್ರೆ ಮಾತ್ರ ಎಕ್ಸಾಮ್ಸ್ ಒಂದು ರೇಂಜ್ಗೆ ಬೆಳಿಬೋದಲ್ಲ ಮುಟ್ಕೊಂಡು. ಅದು ನಾನು ತಗೊತೀನಿ. ಒಮ್ಮೆ ಯಾರೋ ಹೇಳ್ತಾರೆ ಜೋಶಿಯಲ್ಲಿ ತೊಗೊಬಿಡೋದು, ಇಲ್ಲ ನಾನೇ ಏನೋ ಒಂದು ತೊಗೊಳೋದು. ನಿಜವಾಗ್ಲೂ ನೀವು ಸೆಕೆಂಡ್ ಪಿ ಸಿ ಆದಮೇಲೆ ತೊಗೋಬೋದು, ಡಿಗ್ರಿ ಆದಮೇಲೆ ತೊಗೋಬೋದು. ನೀವು ಅಂದ್ಕೋಬೋದು ಸೆಕೆಂಡ್ ಪಿ ಸಿನಲ್ಲಿ ಟಾಪರು 100ಕ್ಕೆ 100%, 99%. ಇಟ್ಸ್ ನಾಟ್ ಎ ಮ್ಯಾಟರ್. ಅದು ಮ್ಯಾಟ್ರೇ ಆಗಲ್ಲ. ನಿಮ್ಮ ಸೆಕೆಂಡ್ ಪಿ ಸಿನಲ್ಲಿರೋದು ನಲ್ಲಿ 5%ಗೂ ಬರಲ್ಲ. ಅದು ಡಿಗ್ರಿನಲ್ಲಿರೋದು 10% ಲಾಸ್ಟ್ ಬೇಸಿಕ್ ಥಿಂಗ್ಸ್. ಇದೆಲ್ಲ ಏನಿದ್ರು ಅಡ್ವಾನ್ಸ್ ಅಲ್ಟ್ರಾ ಲೆಜೆಂಡ್. ಇದೆಲ್ಲ ಬರೀ ಏನು ಇಂಟರ್ಮಿಡಿಯೇಟ್ಗೆ ಒಂಥರ ಲೆಜೆಂಡು, ಫೈನಲ್ಗೆ ಹೋಗ್ಬಿಟ್ರೆ ಅಲ್ಟ್ರಾ ಲೆಜೆಂಡು. ಊಹೆನೂ ಮಾಡ್ಕೊಳಕ್ಕಾಗಲ್ಲ. ನೀವು ಲೈಫಲ್ಲಿ ಆಮೇಲೆ ಅನ್ಸ್ಬಿಡ್ತದೆ ಒಂದು ನಾವು ಬಿಡಿ ನತಿ ಆಗಿದ್ದಾಗಲಿ ಬರೀ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗೆ ಯಾವಾಗಲೂ ಹೋಗಿದ್ದೇ ಇರ್ತದೆ. ಯಾರು ಮೋಟಿವೇಶನ್ ಮಾಡೋ ಅವಶ್ಯಕತೆ ಇಲ್ಲ ನನಗಂತೂ. ಒಂದು 3-4 ಅಟೆಂಪ್ಟ್ಸು ಒಬ್ಬೊಬ್ಬರು ಫಸ್ಟ್ ಟೈಮ್ಗೆ ಯಾಕಾದ್ರೂ ತಗೊಂಡಪ್ಪ ತಗೋಬಾರ್ದು ಕ್ವಿಟ್ ಮಾಡ್ಯಾರ ಇದ್ದಾರೆ. ನನ್ನ ಫ್ರೆಂಡೇನೆ CA ತಗೊಂಡು 2 years ಆರ್ಟಿಕಲ್ಶಿಪ್ ಕಂಪ್ಲೀಟ್ ಮಾಡಿ 1 ಅಟೆಂಪ್ಟ್ ಕೂಡ ಎಕ್ಸಾಮ್ ಬರೀದಂಗೆ ಕ್ವಿಟ್ ಮಾಡಿದ್ದಾರೆ. ನನ್ನ ಫ್ರೆಂಡು ಜೊತೆಲಿದ್ದವ್ರೆ, ನನ್ನ ಡಿಗ್ರಿ ಕ್ಲಾಸ್ನಲ್ಲಿ. ಆ ಥರದವ್ರು ಇದ್ದಾರೆ ಗೊತ್ತಾ. ಭಯ ಉಟ್ಬಿಡುತ್ತೆ. ಅಂಥ ಭಯ ಪಡೋಂಥ ಅವಶ್ಯಕತೆ ಏನಿಲ್ಲ. ನಾವು ಓದಿದ್ರೆ ಎಕ್ಸಾಮ್ ಬರೀಬೋದು. ಫಸ್ಟ್ ಟೈಮ್ ಬರೆಯೋರಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಥರ ತೊಗೊಂಡು ಬರೀರಿ. ಏನೋ ಓದಿಲ್ಲ ಅಂದ್ರೆ ಪರವಾಗಿಲ್ಲ. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬರೀತಾ ಇರೋರೆಲ್ಲ ಎಕ್ಸಾಮ್ಗೆ ಓದಿಲ್ಲ, ನಂಗೆ ಪ್ರಿಪೇರ್ ಆಗಿಲ್ಲ ಅಂತ ಅಂದರೆ ಲಿಟ್ರಲ್ಲಿ ತಗೊಳಕ್ಕೆ ಹೋಗ್ಬೇಡಿ. ಸೊ ಒಮ್ಮೆ ವೇಸ್ಟ್ ಆಫ್ ದ ಟೈಮ್ ಆ್ಯಂಡ್ ವೇಸ್ಟ್ ಆಫ್ ದಿ ಮನಿ. ಒಂದು ಗ್ರೂಪ್ಗೆ 1,500, 2 ಗ್ರೂಪ್ಗೆ 2,700 ಇನ್ನೂ ವೇಸ್ಟ್ ಆಗಿಬಿಡುತ್ತೆ. ಅಮೌಂಟ್ ಯಾಕೆ ವೇಸ್ಟ್ ಮಾಡ್ತೀರಾ ಆ್ಯಂಡ್ ಟೈಮ್ ವೇಸ್ಟ್ ಆಗುತ್ತೆ. 100 ದಾರಿ ಇದ್ದಾವೆ, ಬೇರೆ ಎಲ್ಲ ಎಕ್ಸಾಮ್ಸ್ ಎಲ್ಲ ಇದೆ. ಬರೀರಿ. ಏನಪ್ಪ ಫುಲ್ ಜಾಮ್ ಆಗ್ಬಿಟ್ಟೈತೆ, ಸೊಂಪುತ್ತೆ ಡೌನು ಕೊತ್ತಿಗೆ ಪಾಳ್ಯ ಇನ್ನು ಅಲ್ಲಿ ಗಂಟನೂ ಫಸ್ಟ್ಗೆ ಜಾಮ್ ಏನಾಗಿದೆ. ಮತ್ತೆ ಫ್ರೆಂಡ್ಸ್ ತೊಗೊತವ್ರೆ, ಅದಕ್ಕೆ ನಾನು ತೊಗೊತೀನಿ ಎಕ್ಸಾಮ್ಸ್ನ. ಅಲ್ಲ ಏನೇ ಒಂದು ಮಾಡಿ, ನೀವು ಫ್ರೆಂಡ್ ಮಾಡ್ತವ್ರೆ ಇಲ್ಲ ಮನೇಲಿ ಹೇಳ್ತವ್ರೆ, ನನ್ನ ಜೊತೆಲಿರೋರು CA ತೊಗೊತವ್ರೆ, ಅದಕ್ಕೆ ನಾನು CA ತೊಗೋತೀನಿ. ಏನಕ್ಕೆ ರಶ್ ಆಗಿದೆ ಅಂದರೆ ಇಲ್ಲಿ ಹನುಮ ಜಯಂತಿ ಇವತ್ತು. ಅದಕ್ಕೆಲ್ಲ ಇವ್ರ ಮಾತು ಕೇಳ್ಕೊಂಡು ತೊಗೊಳೋದಾಗಲಿ, ದಯವಿಟ್ಟು ಯಾವುದೇ ಒಂದಾಗಲಿ, ನೀವು CA ಅಂತಲ್ಲ, ಬೇರೆ ಎಜುಕೇಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವ್ರ ಮಾತು ಕಟ್ಕೊಂಡು ಅವ್ರು ತೊಗೊತಾರೆ, ಅವ್ರು ಮಾಡ್ತಾರೆ, ನಾನು ಮಾಡ್ತೀನಿ, ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಸ್ಟೇಜಿಂಗಲ್ಲಿ ತೊಗೊಂಡು ಎಲ್ಲರೂ ಇರ್ತಾರೆ ಜೊತೆಯಲ್ಲಿ. ಬಟ್ ಎಂಡ್ ಆಫ್ ದಿ ಡೇ ನಿಮ್ಗೆ ಏನಾದರೂ ಅದು ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಸಜೆಷನ್ ಕೂಡ ಕೇಳಿ, ಅವ್ರು ಕೊಡೋಕ್ಕೆ ರೆಡಿ ಇರೋದು ನಿಮಗೆ. ನಾವು ಇದನ್ನು ನೋಡಿದ್ದೀವಿ ಆಲ್ರೆಡಿ. ನನ್ನ ಜೊತೆಲಿ ಇದ್ದ ಫ್ರೆಂಡೇ ತೊಗೊಂಡ್ರು ಡಿಗ್ರಿ ಮೇಟ್ಸು, ಪಾಪ ಬಿಟ್ಟೆ ಹೋಗ್ಬಿಟ್ರು, ಅವ್ರು ಆಗಲಿಲ್ಲ ಅಂತ ಹೇಳ್ತಾ ಇವಾಗ. ಏನೇ ಒಂದಾಗಲಿ ಗೈಸ್, ಈ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತಾರೆ ಎಲ್ರೂ. ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮಿಡಲಲ್ಲಿ ಅಂತ ಅಂದರೆ ನೋ ಒನ್ ಇಸ್, ಯಾರು ಕೂಡ ಬರೋದಿಲ್ಲ. ನೀವೇ ಅನ್ಬೋದು ನನಗೆ. ಅದಕ್ಕೋಸ್ಕರ ಏನೇ ಮಾಡಿ
ತುಂಬ ಡಿಸಿಷನ್ಸ್ ನೀವು ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇದ್ದರೆ ಮಾತ್ರ ತಗೊಳ್ಳಿ, ಮಾಡಿ. ಇನ್ನೊಬ್ರನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೋಗ್ಬೇಡಿ. ರೈಸ್ ಇವಾಗ ನಾನು ಮನೆಗೆ ಬಂದು ನಮ್ಮ ಮನೆ ರೋಡಲ್ಲಿ ಇರೋಂಥ ಮೆಡಿಕಲ್ ಹೋಗಿದೆ. ಯಾಕಪ್ಪ ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ. ಒಂದು ಟಾಬ್ಲೆಟ್ ತೊಗೊಂಡು ನೋಡೋಣ, ಕಮ್ಮಿ ಆಗಲಿಲ್ಲ ಅಂದರೆ ಆಮೇಲೆ ಬೇರೆ ಟ್ರೈ ಮಾಡೋದು. ಮನೆ ಮದ್ದು ಟ್ರೈ ಮಾಡಿದೆ, ಬಟ್ ಅದು ವರ್ಕ್ ಆಗ್ತಾ ಇಲ್ಲ. ಸೊ ಟಾಬ್ಲೆಟ್ ನಾನು ಜಾಸ್ತಿ ತೊಗೊಳ್ಳಲ್ಲ, ಅದು ಎಫೆಕ್ಟ್ ಆಗುತ್ತೆ ಅಂತ. ಫಸ್ಟು ಏನೋ ತೊಗೊತೀನಿ, ಕಮ್ಮಿ ಆಗಲಿಲ್ಲ ಅಂದರೆ ಆಮೇಲೆ ನೋಡೋಣ ನಾಳೆ ಟಾಬ್ಲೆಟ್. ಸೊ ಇವಾಗ ಏನೋ ತೊಗೊಬಂದಿದ್ದೀನಿ. ಸೊ ಇನ್ನೇನಪ್ಪ ಇವತ್ತು ಅಂದರೆ ಸೊ ಇಷ್ಟೇ ಗೈಸ್, ಬೇರೆ ಏನಿಲ್ಲ. ಜಸ್ಟ್ ಇವಾಗ ಹೋಗಿ ಸ್ಟಡಿ ಮಾಡಬೇಕು ಆ್ಯಂಡ್ ಊಟ ಮಾಡಿ ಒಂದು ಬಿಸ್ನೆಸ್ ಫ್ಯಾಕ್ಟ್ರಿಗೆ ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ 1 ವೀಕಿಂದ. ಸೊ ಇವತ್ತು ಏನಾದರೂ ಆಗಲಿ ಅದು ಮಾಡಬೇಕು ಅಂದ್ಕೊಂಡು, ಸೊ ಇವಾಗ ಅದನ್ನು ಮಾಡಿ ಮುಗಿಸ್ಬೇಕು. ಸೊ ಇವತ್ತು ಇನ್ನೇನಿಲ್ಲ. ಸೊ ಇಷ್ಟೇ ನನ್ನ ವೀಡಿಯೋ. ಯಾರ್ಯಾರು ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭರಾತ್ರಿ.